ರತನ್ ಟಾಟಾ ಈ ಹೆಸರು ಎಲ್ಲರಿಗೂ ಸುಪರಿಚಿತ. ಈ ಜಗತ್ತಿನಲ್ಲಿ ಹಣವಂತರು ಸಾವಿರಾರು ಜನ ಸಿಗಬಹುದು, ಆದರೆ ಜನರ ಹೃದಯ ಗೆದ್ದ ಶ್ರೀಮಂತರು ಕೋಟಿಯಲ್ಲೊಬ್ಬರು ಮಾತ್ರ. ಕೆಲವರು ಕೇವಲ ಹಣ ಸಂಪಾದಿಸುತ್ತಾರೆ, ಇನ್ನು ಕೆಲವರು ಅಧಿಕಾರ ಸಂಪಾದಿಸುತ್ತಾರೆ. ಆದರೆ ಇವೆಲ್ಲವನ್ನು ಮೀರಿ ಕೇವಲ ತನ್ನ ನಡೆ ಮತ್ತು ನುಡಿಯಿಂದ ಜಗತ್ತೇ ತಲೆಬಾಗುವಂತಹ ಗೌರವ ಸಂಪಾದಿಸಿದ ಧೀಮಂತ ವ್ಯಕ್ತಿತ್ವಕ್ಕೆ ಇನ್ನೊಂದು ಹೆಸರೇ ನಮ್ಮ ರತನ್ ಟಾಟಾ. ಇವರು ಕೇವಲ ಒಬ್ಬ ಉದ್ಯಮಿಯಲ್ಲ, ಎಷ್ಟೋ ಬಡತನದಿಂದ ಬಂದಿರುವ ಕುಟುಂಬಗಳಿಗೆ ದೈವಮಾನವರಾದರು. ಜನರ ಹೃದಯದಲ್ಲಿ ಸಾಮ್ರಾಜ್ಯ ಆಳಬೇಕಾದರೆ ಒಳ್ಳೆಯತನವೇ ಮೂಲ ಎಂಬ ಸತ್ಯವನ್ನು ಅರಿತವರು ಇವರು. ಇವರ ಜನನ 1937 ಡಿಸೆಂಬರ್ 28. ಆ ನಿಶ್ಶಬ್ದ ರಾತ್ರಿ ಮುಂಬೈ ಮಹಾನಗರ ನಿದ್ರಿಸುತ್ತಿದ್ದಾಗ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭವಾಯಿತು. ನವಲ್ ಟಾಟಾ ಮತ್ತು ಸೋನಿ ಟಾಟಾ ದಂಪತಿಯ ಪುಟ್ಟ ಮಗುವಾಗಿ ಜನಿಸಿದ ರತನ್ ಟಾಟಾ ಅವರ ಬಾಲ್ಯ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಹೊರಗಿನ ಶ್ರೀಮಂತಿಕೆಯ ನಡುವೆ ಹೆತ್ತವರ ಒಡೆದ ಸಂಬಂಧ, ಮನೆಯೊಳಗಿನ ನಿಶ್ಶಬ್ದ ಮತ್ತು ಮಾತಿಲ್ಲದ ಏಕಾಂತ ಬಾಲ್ಯವನ್ನು ಕಾಡಿತ್ತು. ಬಡತನ ಮಾತ್ರವಲ್ಲ ಗೆಳೆಯರೆ, ಕೆಲವೊಮ್ಮೆ ಮನೆಯೊಳಗಿನ ಅತಿಯಾದ ಮೌನವು ಮಗುವಿನ ಮನಸ್ಸನ್ನು ಹೊಡೆಯುತ್ತದೆ. ಆದರೆ ಬಾಲ್ಯದಲ್ಲಿ ಅನುಭವಿಸಿದ ಅದೇ ಒಂಟಿತನದ ಗಾಯವೇ ಮುಂದೆ ಬೆಳೆದು ದೊಡ್ಡವರಾದಾಗ ಲಕ್ಷಾಂತರ ಜನರ ನೋವನ್ನು ಅರ್ಥ ಮಾಡಿಕೊಳ್ಳುವ ಕರುಣಾಮಯಿ ಹೃದಯವಾದರು. ಅವರನ್ನು ಸಾಕಿ ಬೆಳೆಸಿದ ಅಜ್ಜಿ ನವಾಜ್ಬಾಯಿ ಟಾಟಾ ಕೇವಲ ಒಬ್ಬ ಅಜ್ಜಿಯಾಗಿರಲಿಲ್ಲ, ಅವರ ಬದುಕಿನ ಮೊದಲ ಗುರು ಇವರಾಗಿದ್ದರು. ರತನ್, ನೋಡು, ಹಣ ಮನುಷ್ಯನ ಕೈಯಲ್ಲಿ ಇರಬೇಕೇ ವಿನಃ ಹೃದಯದಲ್ಲಲ್ಲ ಎಂಬ ಅಜ್ಜಿಯ ಆ ಒಂದು ಮಾತು ಅವರ ಮನಸ್ಸಿನಲ್ಲಿ ಆಳವಾಗಿ ನಾಟಿತು. ಅಮೆರಿಕದ ಕಾರ್ನೆಲ್ ವಿಶ್ವವಿದ್ಯಾಲಯದ ಉನ್ನತ ಶಿಕ್ಷಣ ಮುಗಿಸಿ ಅಲ್ಲಿಯೇ ಲಕ್ಷಾಂತರ ರೂಪಾಯಿ ಸಂಬಳ ಬಿಟ್ಟು ನನ್ನ ದೇಶಕ್ಕೆ ನನ್ನ ಅವಶ್ಯಕತೆ ಇದೆ ಎಂದು ವಿದ್ಯಾಭ್ಯಾಸದ ನಂತರ ಭಾರತಕ್ಕೆ ಹಿಂತಿರುಗಿದರು. 1991ರಲ್ಲಿ ಭಾರತ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ರತನ್ ಟಾಟಾ ತನ್ನ ಆಸ್ತಿಯಲ್ಲಿರುವ ಅರ್ಧ ಭಾಗದಷ್ಟು ನನ್ನ ದೇಶಕ್ಕೆ ಬರೆಯಲು ನಾನು ಸಿದ್ಧ ಎಂಬ ಮೊಟ್ಟ ಮೊದಲ ಉದ್ಯಮಿ ಇವರಾದರು. ಇವರ ಸೌಮ್ಯ ಸ್ವಭಾವವನ್ನು ಕಂಡು ಅನೇಕರು ಸಂಶಯ ಪಟ್ಟಿದ್ದರು. ಆದರೆ ಅತಿ ಭಯಾನಕ ಚಂಡಮಾರುತಗಳು ಯಾವಾಗಲೂ ಅತ್ಯಂತ ಶಾಂತವಾದ ಆಕಾಶದಿಂದಲೇ ಹುಟ್ಟುತ್ತವೆ. ಇವರು ಸಾಬೀತುಪಡಿಸಿದರು. ಟಾಟಾ ಮೋಟಾರ್ಸ್, ಟಾಟಾ ಸ್ಟೀಲ್, ಟಿಸಿಎಸ್, ಟೈಟಾನ್ ಕಂಪನಿಗಳು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು. ಇವರ ಮನಸ್ಸು ಹಾಲಿನಂತ ಮನಸ್ಸು. ರಸ್ತೆಯಲ್ಲಿ ಒಂದು ಬಡ ಕುಟುಂಬ ಸ್ಕೂಟರ್ ಮೇಲೆ ಹೋಗುತ್ತಿದ್ದ ದೃಶ್ಯ ಇವರ ಮನಸ್ಸನ್ನು ಸೆಳೆಯಿತು. ಆಗ ಇವರು ನಿರ್ಧರಿಸಿದರು, ಪ್ರತಿ ಮಧ್ಯಮ ವರ್ಗದ ಕುಟುಂಬಕ್ಕೆ ಒಂದು ಕಾರನ್ನು ಖರೀದಿಸುವ ಶಕ್ತಿ ನೀಡಬೇಕು. ಆದ್ದರಿಂದ ಅತಿ ಕಡಿಮೆ ಬೆಲೆಯಲ್ಲಿ ನ್ಯಾನೋ ಕಾರನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ನೀಡಿದರು. ಇನ್ನೂ ಒಂದು ಅತ್ಯಂತ ಅದ್ಭುತ ಸನ್ನಿವೇಶ ಇವರದಾಗಿತ್ತು. ಬ್ರಿಟಿಷರ ಹೆಮ್ಮೆಯ ಬ್ರ್ಯಾಂಡ್ ಆಗಿದ್ದ ಲ್ಯಾಂಡ್ ರೋವರ್ ಎಂಬ ಪ್ರತಿಷ್ಠಿತ ಕಂಪನಿಯನ್ನು ಕೇವಲ 10 ಗಂಟೆಯಲ್ಲಿ ಇವರು ಅಂತಹ ದೊಡ್ಡ ಕಂಪನಿಯನ್ನು ಖರೀದಿಸಿದರು. ಇದರ ಹೆಮ್ಮೆ ಏನೆಂದರೆ, ಒಮ್ಮೆ ಭಾರತವನ್ನು ಆಳಿದವರ ದೇಶದಲ್ಲೇ ಭಾರತೀಯನೊಬ್ಬ ವಿಜಯ ಪತಾಕೆ ಆರಿಸಿ ದೇಶದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದರು. 2008ರಲ್ಲಿ ಮುಂಬೈನಲ್ಲಿರುವ ತಾಜ್ ಹೋಟೆಲ್ಗೆ ಭಯೋತ್ಪಾದಕರ ದಾಳಿಯಲ್ಲಿ ತಾಜ್ ಹೋಟೆಲ್ ಬೆಂಕಿ ಪಾಲಾಯಿತು ಗೆಳೆಯರೆ. ಆದರೆ ರತನ್ ಟಾಟಾ ಕೇವಲ ಉದ್ಯಮದ ನಷ್ಟವನ್ನು ಲೆಕ್ಕ ಹಾಕಲಿಲ್ಲ. ದಾಳಿಗೆ ಒಳಗಾದ
ಪ್ರತಿಯೊಬ್ಬ ಸಾಮಾನ್ಯ ಉದ್ಯೋಗಿಯ ಮನೆಗೆ ಸ್ವತಃ ತಾವೇ ಭೇಟಿ ನೀಡಿ ಅವರ ಕಣ್ಣೀರು ಒರೆಸಿ ಆರ್ಥಿಕ ಮತ್ತು ನೈತಿಕ ಬೆಂಬಲವಾಗಿ ನಿಂತರು. ಕಷ್ಟದ ಸಮಯದಲ್ಲಿ ಕೈ ಬಿಡುವ ಸಂಸ್ಥೆ ಎಂದಿಗೂ ಉದ್ಯಮವಾಗಲು ಸಾಧ್ಯವಿಲ್ಲ ಎಂಬುದನ್ನು ತೋರಿಸಿಕೊಟ್ಟವರು ಇವರು. ಎಷ್ಟು ಎತ್ತರಕ್ಕೆ ಬೆಳೆದರೂ ಯಾವುದೇ ಹಮ್ಮು ಅಹಂಕಾರವಿಲ್ಲದ ಇವರ ಸರಳತೆಗೆ ಇಡೀ ದೇಶವೇ ತಲೆಬಾಗಿತು. ವೈಯಕ್ತಿಕ ಜೀವನದಲ್ಲಿ 4 ಬಾರಿ ಮದುವೆಯ ಹೊಸ್ತಿಲಿಗೆ ಬಂದರೂ ಪರಿಸ್ಥಿತಿಯ ಕಾರಣದಿಂದ ಒಂಟಿಯಾಗೆ ಉಳಿದ ವ್ಯಕ್ತಿ ಇವರು. ಕೊನೆಯದಾಗಿ ಹೇಳಬೇಕೆಂದರೆ, ಇಂದು ಯುವ ಪೀಳಿಗೆ ಹಣವೇ ಯಶಸ್ಸು ಎಂದು ಭಾವಿಸುತ್ತಿದೆ. ಆದರೆ ರತನ್ ಟಾಟಾ ಅವರ ಜೀವನ ನಮಗೆ ಕಲಿಸುವ ಪಾಠವೊಂದೇ ಗೆಳೆಯರೆ. ಹಣವಿದ್ದರೂ ವಿನಯವಿರಬೇಕು, ಅಧಿಕಾರವಿದ್ದರೂ ಮಾನವೀಯತೆ ಇರಬೇಕು, ಆಕಾಶದ ಎತ್ತರಕ್ಕೆ ಬೆಳೆದರೂ ಪಾದಗಳು ನೆಲದ ಮೇಲೆ ನಿಲ್ಲಬೇಕು ಎಂಬ ಸರಳತೆ ಕಲಿಸಿಕೊಟ್ಟ ಮಹಾನ್ ವ್ಯಕ್ತಿ ಇವರು. ಇಂತಹ ಸ್ಫೂರ್ತಿದಾಯಕವಾದ ವಿಡಿಯೋ ನೋಡಿ ಇನ್ನು ಸುಮ್ಮನೆ ಇದ್ದಿರಲ್ಲ. ನಿಮ್ಮ ಗುರಿಗಾಗಿ ನೀವು ಇಂದಿನಿಂದಲೇ ಪರಿಶ್ರಮಿಸಿ. ಒಂದಲ್ಲ ಒಂದು ದಿನ ಆ ಪರಿಶ್ರಮಕ್ಕೆ ತಕ್ಕ ಯಶಸ್ಸನ್ನು ಕಾಣುವಿರಿ. ಎಲ್ಲರಿಗೂ ಧನ್ಯವಾದಗಳು ಗೆಳೆಯರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಗುತ್ತಾ ಇರಿ, ನಗಿಸುತ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.